ಪಕ್ಷ ಸಮೀಕ್ಷೆಯನ್ನು ಮಾಡಿ ಮತ್ತು ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ, ಶಿವಾನಂದ ಪಾಟೀಲ್ ಅವರ ಅಭಿಪ್ರಾಯ, ಯಶವಂತಗೌಡ ಅಭಿಪ್ರಾಯ, ಮನಗೂಳಿಯವರ ಅಭಿಪ್ರಾಯ, ಆಮೇಲೆ ನಾಡಗೌಡರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ ತಗೊಂಡು ಒಕ್ಕೂರ್ಲಿಂದ ಇವತ್ತು ರಾಜು ವರ್ಗರವರ ಅಭ್ಯರ್ಥಿ ಆಗಬೇಕು ಅಂಥೇಳಿ ಇದು ಮಾಡಿದ್ರಿಂದ ಪಕ್ಷನೂ ಕೂಡ ಸಮೀಕ್ಷೆ ಮಾಡಿ ರಾಜು ವರ್ಗರವ್ರನ್ನ ಅಭ್ಯರ್ಥಿಯಾಗಿ ನಿನ್ನೆ ಶಿವರಾತ್ರಿ ಅಂದು ಒಂದು ದಿವಸ ಪ್ರಥಮ ಲಿಸ್ಟ್ನಲ್ಲಿ ಕರ್ನಾಟಕ ಪದರಲ್ಲಿ ಪ್ರಥಮ ಹೆಸರು ದಿವಸ ರಾಜು ವರ್ಗರವರು. ಮತ್ತು ಬಹಳ ದಿನಗಳ ಒಂದು ಆಶಯ ಕೂಡ ಇವತ್ತು ಏನು ದಲಿತ ಬಲಗೈ ಇದರಲ್ಲಿ ಅಂಬೇಡ್ಕರ್ ಇದರಲ್ಲಿ ಅಲ್ಲಿ ಕೂಡ ಭಾಳ ನಾವು 2.5 ಲಕ್ಷ 3 ಲಕ್ಷ ಜನಸಂಖ್ಯೆ ಇದ್ದೀವಿ, ನಮಗೆ ಟಿಕೆಟ್ ನೀಡಬೇಕು ಅಂಥೇಳಿ ಅವ್ರಿಗೂ ಕೂಡ ಬೇಡಿಕೆ ಆಗಿತ್ತು. ರಾಜು ವರ್ಗರವರು ಅವರು ಶಿಸ್ತಿನ ಸಿಪಾಯಿಯಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ತದನಂತರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲೇ ಒಂದು ದಿವಸ ಅವರಿಗೆ ಟಿಕೆಟನ್ನು ಒಂದು ದಿವಸ ನಾವು ಕೊಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ವರಿಷ್ಠರು ಕೂಡ ವಿಚಾರ ಮಾಡಿದ್ವಿ, ಕಟ್ಟಿಕೊಂಡವ್ರು ಕೂಡ ಅಂತ ಪಾರ್ಲಿಮೆಂಟ್ಗೆ ರಾಜು ವರ್ಗರವರು ಮಾಡಬೇಕು ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದ್ವಿ. ಇದಕ್ಕೆ ಬಯಸಿದರೆ ರಾಜು ವರ್ಗರವರಿಗೆ MLA ಟಿಕೆಟ್ ಸಿಗ್ತಿತ್ತು. ಹೀಗಾಗಿ ಇವತ್ತು ರಾಜು ವರ್ಗರವರು ಟಿಕೆಟ್ ಸಿಕ್ಕಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ರಾಜು ವರ್ಗರವರು ಬಹಳ ದೊಡ್ಡ ಅಂತರದಿಂದ ಇವತ್ತು ದಿವಸ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ನಾವೆಲ್ಲರೂ ಸಂಘಟಿತವಾದಂಥ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸೋತ ಅಭ್ಯರ್ಥಿಗಳು, ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತರನ್ನು ಒಳಗೊಂಡು ಎಲ್ಲ ಮುಖಂಡರನ್ನು ಒಳಗೊಂಡು ಜನಪದನ್ನು ಒಳಗೊಂಡು ನಾವು ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಸರ್, ಕಳೆದ ಬಾರಿ MP ಎಲೆಕ್ಷನ್ ಮೈತ್ರಿ ಇತ್ತು, JDS ಮತ್ತು ಕಾಂಗ್ರೆಸ್ ಇತ್ತು. ಅವಾಗಲೂ ಕೂಡ ಗೆಲುವು ಸಾಧಿಸಲಿಕ್ಕಾಗಲಿಲ್ಲ. ಅದರ ಜೊತೆಗೆ ಹಿಂದಿನ ಬರೋದಾದರೆ ಅವಾಗಲೂ ಕೂಡ ಮೋದಿ ಅಲೆ ಕೂಡ ಇಫೆಕ್ಟ್ ಆಗುತ್ತೆ ನೋಡಿ. ಭಾಳ ಸಲ JDSಗೆ ಮೈತ್ರಿ ಇತ್ತು, JDSಗೆ ಬಿಟ್ಕೊಟ್ವಿ. ಅವಾಗೂ ಕೂಡ ನಾವು ರಾಜು ವರ್ಗರ ಹೆಸರನ್ನ ಪ್ರಪೋಸ್ ಮಾಡಿದ್ವಿ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಬೇಕಾಗಿತ್ತು ಅದು. ಆವಾಗೂ ಕೂಡ ನಮಗೆ ಭಾಳಷ್ಟು ನೋವಂತಂತ ಅವಾಗ ನಾವು ಇದನ್ನು JDSಗೆ ಬಿಟ್ಕೊಡುವಂಥ ಸಂದರ್ಭ ಬಂದಾಗ ಅದಾಗಿನೂ ಪಕ್ಷದ ತೀರ್ಮಾನ ಇವತ್ತು ದಿವಸ ನಾವೆಲ್ಲ ತಲೆಬಾಗಲೇಬೇಕು. ಅದಾಯಿತು. ಈಗ ರಾಜು ವರ್ಗರವ್ರಿಗೂ ಸಿಕ್ಕಿದೆ. ಮೋದಿ ಇಲೆ ಯಾವುದೂ ಕೂಡ ಇಲ್ಲಿ ವರ್ಕೌಟ್ ಆಗೋದ್ರಿಂದ ರಾಜ್ಯದಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ನಾವು ನುಡಿದಂತೆ ನಡೆದಿದ್ದೀವಿ. ಪಂಚ ಗ್ಯಾರಂಟಿಗಳೇನಿತ್ತು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸುಮಾರು 1,20,00,000 ಕುಟುಂಬಗಳಿಗೆ ಇವತ್ತು ದಿವಸ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಶಕ್ತಿ ಯೋಜನೆ ಕೊಟ್ಟಿದ್ದೀವಿ. ಸುಮಾರು 4.5 ಕೋಟಿ ಜನ ಈ 5 ಪಂಚ ಗ್ಯಾರಂಟಿಗಳಿಂದ 7 ಕೋಟಿ ಜನರಲ್ಲಿ 4.5 ಕೋಟಿ ಜನ ಇವತ್ತು ನಮ್ಮ ಈ ಯೋಜನೆಗಳಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ. ಮತ್ತು ಅವ್ರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಕೈ ಬಿಡಲ್ಲ ಅಂತಂದು ಸಂಪೂರ್ಣವಂಥ ವಿಶ್ವಾಸ ನಮಗಿದೆ. ಹೀಗಾಗಿ ನಾವು ಚುನಾವಣೆಯನ್ನು ಇವತ್ತು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ನಾವು ಆರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಉಗ್ರಪ್ಪನವರು ಈಗಷ್ಟೇ ಹೇಳಿದ್ದಾರೆ ಸರ್, ಇದು ವಚನ ಭ್ರಷ್ಟರದು ಮತ್ತು ವಚನ ಪಾಲಕರ ಲೋಕಸಭಾ ಚುನಾವಣೆ. ಯಾರು ಉಗ್ರಪ್ಪನವರು, VS ಉಗ್ರಪ್ಪನವರು. ಯಾರು ವಚನ ಭ್ರಷ್ಟರು? ಯಾರು BJP ಅವರು ವಚನ ಭ್ರಷ್ಟರು, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ವಚನ ಪಾಲಕರು. ಅವ್ರು ಯಾಕೆ ಅಂತಂದ್ರೆ ಹೇಳಿದ್ದಾರೆ ನೋಡಿ. 2013ರಿಂದ 2018 ಸಿದ್ದರಾಮಯ್ಯನವರು 165 ಭರವಸೆ ಕೊಟ್ಟಿದ್ದರು, 158 ಭರವಸೆಗಳನ್ನು ಈಡೇರಿಸಿದರು. ಆ 158ರಲ್ಲೇ ಮತ್ತೆ 30 ಹೊಸ ಯೋಜನೆಗಳನ್ನ ಹಾಕ್ಕೊಂಡ್ರು. ಅಂದರೆ 198 ಆಯಿತು, 165 ಅಗೇನ್ಸ್ಟ್. ಅದೇ 2018ರಲ್ಲಿ ಯಡಿಯೂರಪ್ಪನವರು 600 ಭರವಸೆಗಳನ್ನು ಕೊಟ್ಟಿದ್ದರು, 50 ಭರವಸೆಗಳನ್ನು ಈಡೇರಿಸಲಿಲ್ಲ. ಹೀಗಾಗಿ ಸ್ವಾಭಾವಿಕವಾಗಿ ಉಗ್ರಪ್ಪರ ಪದವನ್ನು ಪಡ್ಕೊ ವಚನ ಭ್ರಷ್ಟು ಅಂತ ಹೇಳಿದ್ದಾರೆ. ಮತ್ತು ಈಗ ನಾವು 5 ಗ್ಯಾರಂಟಿ ಕೊಟ್ಟಿವಿ, ಚುನಾವಣೆ ಪೂರ್ವಕ 5 ಗ್ಯಾರಂಟಿನ ಜಾರಿ ತಂದಿದ್ವಿ. ಹೀಗಾಗಿ ನಾವು ವಚನವನ್ನು ಕೊಟ್ಟದನ್ನು ಪಾಲನೆ ಮಾಡ್ತೀವಿ, ನುಡಿದಂತೆ ನಡೆದಿದ್ದೇವೆ, ನಡೀತಾ ಇದ್ದೇವೆ, ಮುಂದೆನೂ ನಡೀತೀವಿ. ಅವರು ನುಡಿದಂತೆ ನಡೆದಿಲ್ಲ. ಕೇಂದ್ರದಲ್ಲೂ ಕೂಡ ಮೋದಿಯವ್ರ ಸರ್ಕಾರ 15 ಲಕ್ಷ ಎಲ್ಲರ ಅಕೌಂಟಿಗೆ ಕಪ್ಪು ಹಣ ತಂದು ಹಾಕ್ತೀವಿ ಅಂತ ಹೇಳಿದ್ರು. ವರ್ಷ 2 ಕೋಟಿ ಉದ್ಯೋಗ, 10 ವರ್ಷ 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಎಲ್ಲ ಪ್ರತಿಯೊಂದು ಕೂಡ, ಗ್ಯಾಸ್ ಸಿಲಿಂಡರ್ ರೇಟು ಆವಾಗ ನಮ್ಮ ಸರ್ಕಾರಗಳಿದ್ದಾಗ ಒಂದು 25 ಪೈಸೆ ಜಾಸ್ತಿ ಆದರೆ ಅವತ್ತು ದಿವಸ ಗ್ಯಾಸ್ ಸಿಲಿಂಡರ್ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತಾಯಿದ್ರು. ಸ್ಮೃತಿ ಇರಾನ್ ಅವರು, ನಮ್ಮ ಶೋಭಾ ಕರಂದ್ಲಾಜೆಯವರು ಅಡ್ಡಾಡ್ತಿದ್ರು. ಇವತ್ತು ಉಳ್ಳಾಗಡ್ಡೆ ಬೆಲೆ ಜಾಸ್ತಿ ಆದರೆ ಅವ್ರು ತಲೆ ಮೇಲೆ ಇಟ್ಕೊಂಡು ಅಡ್ಡಾಡ್ತಿದ್ರು. ಟೊಮೆಟೊ ಬೆಲೆ ಜಾಸ್ತಿ ಆಗಿದೆ. ಈಗ 100ರಿಂದ 200 ಆಗಿದಾವೆ, ಡಬಲ್ ಆಗಿದೆ. ಬೆಲೆ ಏರಿಕೆ, ನಿರುದ್ಯೋಗ ಎಲ್ಲದರಿಂದ ತತ್ತರಿಸಿ ಹೋಗಿದೆ.
ನಮಗೆ ವಿಶ್ವಾಸ ಇದೆ. ಇವತ್ತು ಬಹಳಷ್ಟು ಅವರು ಈ ಪ್ರಚಾರದಲ್ಲಿ ಮುಂದಿದ್ದಾರೆ, ಸುಳ್ಳವನ್ನು ಸತ್ಯವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಜನ ಇದೆ, ಇವತ್ತು ಜನ ನಮ್ಮಲ್ಲಿ ಇದು ವಿಶೇಷವಾಗಿ ನನ್ನ ಕರ್ನಾಟಕ ರಾಜ್ಯದ ಬಗ್ಗೆ ಮಾತನಾಡಬೇಕಾದ್ರೆ ರಾಜ್ಯ ಸರ್ಕಾರ ಮೇಲೆ ಜನರಿಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ನಾಯಕತ್ವದ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಾವು ಇಲ್ಲಿ ಚುನಾವಣೆಯನ್ನು ಗೆಲ್ತೇವೆ. ಸರ್ MESನವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ ಸರ್, ಕನ್ನಡ ಕಡ್ಡಾಯ ವಿರೋಧಿಸಿ ಮತ್ತು ಗಡಿ ಭಾಗದಾಗ IPS ಕೇಳೋರು ನೇಮಕ ಮಾಡಬೇಕು ಅಂತ. ನೋಡಿ, MESನವ್ರದ್ದು ಸುಮ್ಮನೆ ಚುನಾವಣೆ ಗಿಮಿಕ್ ಇರ್ತದೆ, ಯಾರು ಕೇಳ್ತಾರೆ ಅವ್ರನ್ನ? ಅವ್ರ ಶಕ್ತಿನೂ ಕೂಡ ಮುಗಿದೋಗಿದೆ. MES ಶಕ್ತಿ ಏನು ಉಳಿದಿಲ್ಲ. ನೋಡಿದಿರಲ್ಲ, ಎಲ್ಲ ಮೊನ್ನೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಜತ್ನವರು, ಮೊನ್ನೆ ಲಕ್ಷ್ಮಣ ಸೌದಿಯಲ್ಲಿ ಜತ್ತ ಎಲ್ಲ ಸೌಶಲಾಪುರು ಇದೆಲ್ಲ ಜನ ಕರ್ನಾಟಕದ ಬರ್ತೀವಂತಿದ್ದಾರೆ. ಹೀಗಾಗಿ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕು. ಸರ್, ಈಗ ನಿನ್ನೆ ನಾಸೀರ್ ಹುಸೇನ್ ಅವ್ರದ್ದು ಪ್ರಮಾಣ ವಚನಕ್ಕೆ ಅವಕಾಶ ಕೊಡೋದು ಅಂತೇಳಿ BJP ಹೇಳ್ತಾರೆ ತಗೊಂಡು. ಯಾಕಂದ್ರೆ ಅವರು ಕೂಡ ಏನು ಘೋಷಣೆ ಕೂಗಿದ್ದಾರೆ ಅದರಲ್ಲಿ ಶಾಮೀಲ್ ಬೇಕಾಗಿ ಅದು ಕೇಸ್ ಸಂಪೂರ್ಣವಾಗಿ ಮುಗಿಯೋವರೆಗೂ. ಆಮೇಲೆ ಬಾಂಬ್ ಬ್ಲಾಸ್ಟ್ ಈಗ ನಾನು ಗುಂಪಿರ್ತದೆ, ನಾನು ಕಾರ್ಯಕ್ರಮ ಹೋಗ್ತಿದ್ದೇನೆ, ಆ ಕಾರ್ಯಕ್ರಮ ಯಾರೋ ಬಂದು ಘೋಷಣೆ ಕೂಗಿಲ್ಲ, ಅದಕ್ಕೆ ಅವ್ರನ್ನ ಯಾಕೆ ಜವಾಬ್ದಾರಿ ಮಾಡ್ತಾರೆ? ಸಮಸ್ಯೆ ಇಲ್ಲ. ತಿಳಿಸಿ ಇವತ್ತಿಗೂ ಏನೇ ಇರಲಿ, ಇವತ್ತು ನಾನು ಹೋಗ್ತಾ ಇದ್ದೀನಿ, ಇವತ್ತು ಒಂದು 10,000 ಜನ ಇರ್ತದೆ. ಈಗ ಬಬಲೇಶ್ವರ್ಗೆ ಯಾರೋ ಬಂದು ಘೋಷಣೆ ಕೂಗಿದಂತೆ MB ಪಾಟೀಲ್ಗೆ ಸಂಬಂಧಿಸಿರ್ತದೆ. ನಾಸೀರ್ ಹುಸೇನ್ ಬರ್ತಿದ್ದಾರೆ, ಯಾರು ಕೂಗಿದ್ದಾರೆ ಅದು ಅತ್ಯಂತ ಘೋರ ಅಪರಾಧ. ಅದು ಅವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು. ಯಾರು ಘೋಷಣೆ ಕೂಗಿದ್ದಾರೆ ನಮ್ಮ ದೇಶನಾಗ ಇರಲಿಕ್ಕೆ ಲಾಯ್ಕಿಲ್ಲ. ಅವರು ಭಾಗಿಯಾಗ್ತಾರೆ, ಅವ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕೆ ಅವಕಾಶ ಕೊಡಬೇಡ. ನಿನ್ನೆ ಯತ್ನಾಳ್ ಅವರು ನಿನ್ನೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ. ಕೊಡಬಾರ್ದು. ಅವ್ರು ಯಾವಾಗ ಏನೇನು ಮಾತಾಡಿದ್ರೆ ಎಲ್ಲನೂ ನಮಗೆ ಅದು ಅಪ್ ಟು ಡೇಟ್ ತೆಗಿಬೇಕಾಗ್ತದೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೂರ್ತಿ ಒಂದು ಸಲ ಇಡಬೇಕಾಗ್ತದೆ ಸಭೆಗೆ. ಸರ್, ಲೋಕಸಭಾ ಚುನಾವಣೆ ಆಗಿಂದ ಸರ್ಕಾರನೇ ಉಳಿಯೋದಿಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಸರ್ ಯತ್ನಾಳ್ ಅವರು. ಸರ್ ಹೌದಾ? ಹಾಂ ಸರ್. ಯತ್ನಾಳ್ ಏನು ಭವಿಷ್ಯ ಹೇಳ್ತಾರ? ಹಾಂ, ಭವಿಷ್ಯ ಹೇಳ್ತಾರೆ ಅವ್ರು. ಹೇಳ್ರಿ, ಅವ್ರು 135 ಸೀಟ್ ಅದಾವೆ. ಸರ್ಕಾರ ಉಳಿಸ್ಬೇಕಂದ್ರೆ 55-60 MLA ಉಳ್ಬೇಕು. 55-60 ಮತ್ತೆಲ್ಲ ಬರೀ 5-6 MLA ತೊಗೊಂಬ ಅಂತ ಹೇಳಿ ನೋಡೋದು. ಸರ್ ಮಿನಿ ವಿಧಾನಸೌಧ ತಿಕೋಟ ಅಲ್ಲಿ